ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿ ರಾತ್ರಿ ಸಮಯ ನಾವು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ನಾನು ಕಲ್ತಿರುವಂತಹ ಪ್ರೈಮರಿ ಸ್ಕೂಲಲ್ಲಿ ಗ್ಯಾದ್ರಿಂಗ್ ಇತ್ತು ಅವತ್ತಿನ ದಿನ. ಸೊ ಒಂದ್ಸಲ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಹೊರಟಿದ್ವಿ. ಯಾಕಂದರೆ ನಾವು ಕಲ್ತಿರುವಂತಹ ಶಾಲೆಯಲ್ಲಿ ಸಾಕಷ್ಟು ನೆನಪುಗಳಿರುತ್ತೆ. ಅದೊಂಥರ ಖುಷಿ ಹೋಗೋದಕ್ಕೆ ಅಲ್ವಾ. ಹಾಗೆ ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಅಮ್ಮ, ನಾನು, ಹಸ್ಬೆಂಡ್ ಮತ್ತು ಅನಗ. ಅಲ್ಲಿ ಹೋಗುವಾಗ ಅಲ್ಲೊಂದು ಬೆಚ್ಚು ಅಂದರೆ ಪ್ರಾಣಿಗಳೆಲ್ಲ ಬರಬಾರ್ದು ಅಂತ ಅಮ್ಮ ಈ ಥರ ಮಾಡಿಟ್ಟಿದ್ರು. ರಾತ್ರಿ ನೋಡಿದ್ರೆ ದೆವ್ವದ ಥರ ಕಾಣ್ತಾ ಇದೆಯಲ್ಲಮ್ಮ ಅಂತ ಹೇಳ್ತಾ ಇದ್ದೆ. ಒಂದೇ ಸಲ ನೋಡಿದ್ರೆ ಹಂಗೆ ಕಾಣುತ್ತೆ. ಇದೆ ಇದು ಬೆಚ್ಚು ಮಜಾ ಕಾಣ್ತು ಇಲ್ಲಿ. ನೋಡಿದ್ರೆ ಬೇತಾಳ್ದಂಗೆ ಹಾಗೆ ರಾತ್ರಿ ಸಮಯ ಬೈಕಲ್ಲೆಲ್ಲ ಓಡಾಡೋದು ಸ್ವಲ್ಪ ಕಷ್ಟನೇ ಇಲ್ಲಿ. ಯಾಕೆಂದರೆ ಇತ್ತೀಚೆಗೆ ಇಬ್ಬರು ಬೈಕಲ್ಲಿ ಹೋಗುವಾಗ ಒಂದು ಚಿರತೆ ಅಟ್ಯಾಕ್ ಮಾಡಿ ಕಾಲಿಗೆಲ್ಲ ಗಾಯ ಆಗಿ ಎಲ್ಲ ಆಗಿತ್ತು, ಬೈಕಿಂದ ಬಿದ್ದು ಎಲ್ಲ ಆಗಿ. ಸೊ ಹಾಗಾಗಿ ರಾತ್ರಿ ಬೈಕಲ್ಲಿ ಓಡಾಡೋದು ಸ್ವಲ್ಪ ಡೇಂಜರು. ಆನಂತರ ನಾವು ಸ್ಕೂಲಿಗೆ ಬಂದ್ವಿ. ಇಲ್ಲಿ ನಾನು ಕೇವಲ 6ನೇ ತರಗತಿ ಮಾತ್ರ ಕಲ್ತಿದ್ದು. ಆದರೂ ಆ ಒಂದು ವರ್ಷದ ನೆನಪಂತೂ ಖಂಡಿತವಾಗ್ಲೂ ಇರುತ್ತೆ. ಎಷ್ಟೋ ವರ್ಷಗಳ ನಂತರ ಹೋದಾಗ ಅದೊಂಥರ ಖುಷಿ. ನಾವು ಕಲಿತ ಸ್ಕೂಲು, ನಾವು ಕುತ್ಕೊಳ್ತಿದ್ದಂಥ ಕ್ಲಾಸ್ ರೂಮು ಅಂತ. ಹಾಗೆ ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಖುಷಿ ಆಯಿತು. ನಮ್ಮ ಸ್ಕೂಲ್ ಡೇಸ್ ಅಂತೂ ಖಂಡಿತವಾಗ್ಲೂ ನೆನಪಾಯಿತು. ಆಮೇಲೆ ಮನೆಗೆ ಹೋದ್ವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಮ್ಮನ ಮನೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಮಯ ಸಾಕತ್ತು ಚೆನ್ನಾಗಿರುತ್ತೆ, ಚಿಳಿ 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 ಚಿಳಿ, ಬಟ್ ಒಂಥರ ಚೆನ್ನಾಗೂ ಇರುತ್ತೆ. ನಾನು ಸ್ವೆಟ್ರೇನು ಹಾಕಿಲ್ಲ, ಚಳಿ ಆದರೂ ಕೂಡ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನೇನು ತಿಂಡಿ ತಿನ್ನಬೇಕು. ಎದ್ದೇಳೋದಕ್ಕೂ ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ, ಅಮ್ಮನ ಮನೆ ಅಲ್ವಾ. ಸೊ ಸ್ವಲ್ಪ ಲೇಟಾಗಿ ಎದ್ದೆ. ಚಳಿ ಇರೋದ್ರಿಂದ ಎದ್ದೇಳೋಕ್ಕೂ ಕೂಡ ಒಂಥರ ಕಷ್ಟ ಆಗ್ತಾಯಿತ್ತು. ಅಂದರೆ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅನಿಸ್ತಾಯಿತ್ತು. ಅಮ್ಮ ಕೂಡ ಎದ್ದೇಳಿಸಲ್ಲ, ಗೊತ್ತಲ್ವಾ, ಅಪರೂಪಕ್ಕೆ ಮಕ್ಕಳು ಬಂದಾಗ ಅಮ್ಮ ಕೂಡ ಮಲ್ಕೊಳ್ಳಿ ಅಂತ ಹಾಗೆ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಮ್ಮನ ಮನೆಯಲ್ಲಿ. ಇಬ್ಬನಿ ಬೀಳ್ತಾ ಇದೆ ಪಟ 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 ಅಂತ. ಅಮ್ಮ ಎಲ್ಲ ಹೇಳ್ತಾಯಿದ್ರು ಅಷ್ಟೇನು ಚಳಿ ಇಲ್ಲ ಇವಾಗ, ನೀವು ಬಂದಾದ್ಮೇಲೆ ಎಷ್ಟೊಂದು ಚಳಿ ಇಲ್ಲ. ಬಟ್ ಮೊದಲೆಲ್ಲ ಅಂದರೆ ಈಗೊಂದು 8 ದಿನ ಹಿಂದೆಲ್ಲ ತುಂಬ ಚಳಿ ಇತ್ತು ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಕಾರಿಗೆ ಏನೋ ಬಿದ್ದಿದೆ, ಬೆಕ್ಕೋ ಏನೋ ಒಂದು ಹತ್ತಿದೆ, ನಾಯಿನೋ ಏನೋ ಗೊತ್ತಿಲ್ಲ. ಹೆಜ್ಜೆ ಆಗಿದೆ, ಕಾರ್ಗೆಲ್ಲ ಹೆಜ್ಜೆ ಆಗಿದೆ, ಏನೋ ಗೊತ್ತಿಲ್ಲ, ಮಣ್ಣು ಮಾಡಿ ಹೋಗಿದೆ. ಒಟ್ಟಿನಲ್ಲಿ ಕಾರ್ನ ಮೇಲೆ ಏನೋ ಒಂದು ಪ್ರಾಣಿ ಹತ್ತಿದೆ. ಎಸ್, ತೋರಿಸ್ತೀನಿ ನೋಡಿ, ಹೆಜ್ಜೆ ಗುರುತು ಕಾಣಿಸ್ತಾ ಇದೆ ಅಲ್ವಾ, ಮಣ್ಣಲ್ಲಿ. ಈ ಕಡೆ ಮಣ್ಣಿಂದ ಹಾರಿದೆ, ಇಬ್ಬನಿ ಇದರಿಂದ ಅದು ಒದ್ದೆ ಆಗಿ ಹೆಜ್ಜೆ ಗುರುತು ಕಾಣಿಸ್ತಾ ಇದೆ ಕಾಲ್ದು. ಇದು ಎಂತ ಗೊತ್ತಿಲ್ಲ. ರಾತ್ರಿ ನೆಲೆಸಿಟ್ಟಾಗ ಈ ಥರ ಯಾವುದೋ ಒಂದು ಪ್ರಾಣಿ ಬಂದು ಹತ್ತಿದೆ ಕಾರ್ನ ಮೇಲೆ. ಪ್ರಾಣಿಗಳಂತೂ ಸಾಕಷ್ಟು ಇರುತ್ತೆ ಕಾಡಲ್ಲಿ, ಯಾವುದು ಬರುತ್ತೆ ಗೊತ್ತಾಗಲ್ಲ, ಗೊತ್ತಿಲ್ಲ. ಬೆಕ್ಕೋ ನಾಯಿ ಅಂತೂ ಅಲ್ಲ, ಬೆಕ್ಕಿರ್ಬೋದು ಒಂದು, ಇಲ್ಲ ಮತ್ತು ಯಾವುದಾದ್ರೂ ಪ್ರಾಣಿ ಇರುತ್ತೆ. ಅಪ್ಪ ಬಂದರು, ಹಾಲು ತರಕ್ಕೆ ಹೋಗ್ತಾರೆ. ಹಾಲು ಬಂತು, ಇವಾಗ ಟೀ ಮಾಡಿ ಕಡಿಬೇಕು. ಸದ್ಯಕ್ಕೆ ಹಸು ಇಲ್ಲ ಇಲ್ಲಿ. ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಇವಾಗ ತಿಂಡಿ ತಿಂದಕ್ಕೆ ಹೋಗಬೇಕು. ದೋಸೆ ನಾನು ಎರ್ದು ಕೊಡ್ತೀನಿ, ಆ ಕೆಲಸ ನಂದೆ. ಅಮ್ಮ ಚಟ್ನಿ ಮಾಡಿದಾರಂತೆ. ಸೊ ಇವಾಗ ಬಿಸಿ ಬಿಸಿ ಚಾ ಮಾಡಿಕೊಂಡು ದೋಸೆ ತಿಂದರೆ ಆಹಾ ಚೆನ್ನಾಗಿರುತ್ತೆ. ಎಸ್, ನೋಡಿ ಸೂರ್ಯ ಉದಿಸ್ತಾ ಅಲ್ವಾ. ಪುಟ್ಟ ಅಡಿಕೆ ಸಸಿ. ನಮ್ಮ ಕಡೆ ಎಲ್ಲ ಅಡಿಕೆ ಗಿಡಕ್ಕಲ್ಲ, ಅಂದರೆ ಮರಕ್ಕೆ ಎಲೆ ಚುಕ್ಕೆ ರೋಗ ಅಂತ ಬಂದು ತುಂಬ ಸತ್ತೋಗಿದೆ. ಇವಾಗ ಸಣ್ಣ ಸಣ್ಣ ಗಿಡ ಹಾಕಿದ್ದಾರೆ. ಆಮೇಲೆ ಹೆಜ್ಜೆ ಗುರುತಾ ಇದ್ವು. ಬೇಕು ದೋಸೆ ಮಾಡೋಣ ಇವಾಗ, ಬಿಸಿ ಬಿಸಿ ದೋಸೆ. ಬೆಕ್ಕೈ ಪೋಂಗ್ ಕಾಣ್ತಪ್ಪ.
ಬೆಳಗ್ಗೆ ಇವಾಗ ದೋಸೆ ಎರಿಯೋದಕ್ಕೂ ಕೂಡ ಖುಷಿನೇ, ಯಾಕಂದರೆ ಆ ಬೆಂಕಿ ಒಲೆಯ ಶಾಖವನ್ನು ತಗೊಳ್ತಾ ಬೆಚ್ಚಗೆ ಕುತ್ಕೊಂಡು ಚುರ್ರು ಅಂತ ದೋಸೆ ಎರಿಯೋ ಮಜಾನೇ ಬೇರೆ. ಜೊತೆಗೆ ದೋಸೆ ಆದಮೇಲೆ ಬಿಸಿ ಬಿಸಿ ಟೀ ಮಾಡಿಕೊಂಡು ದೋಸೆ ತಿಂತಾ ಟೀ ಕುಡಿದ್ರೆ ಮಸ್ತಾಗಿರುತ್ತೆ. ಇದನ್ನು ಮಾತ್ರ ನನಗೆ ತುಂಬಾ ಇಷ್ಟ. ಬೆಳಗ್ಗೆ ಸಮಯ ದೋಸೆ ಮಾಡೋ ಟೈಮ್ ಸಖತ್ ಇಷ್ಟ. ಹಾಗೆ ಎಲ್ಲ ಮುಗೀತು, ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವತ್ತು ಕೂಡ ಒಂದು ಅಡುಗೆನ ಮಾಡೋಣ ಹೊರಗಡೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಸೀರೆ ಎಲ್ಲ ಉಟ್ಕೊಂಡು ಬಂದೆ. ಆ್ಯಕ್ಚುಲಿ ರೀಲ್ಸ್ಗೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು, ಹಾಗೆ ಲಾಂಗ್ ವಿಡಿಯೋನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಮ್ಮ ಬೆಳೆದಿರೋ ಒಂದು ಕುಟುಂಬ ಮೆಣಸು ಅಂತ ಹೇಳ್ತಾರಂತೆ. ಇದಕ್ಕೆ ತುಂಬ ಖಾರ ಇರುತ್ತೆ, ಗೋಲ್ಗಿರುತ್ತೆ ಮೆಣಸು, ಒಂಥರ ಚಿಕ್ಕ ಕ್ಯಾಪ್ಸಿಕಮ್ ಇದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ. ಸೊ ಅದನ್ನು ಅಮ್ಮ ಕೊಯ್ದಿರಲಿಲ್ಲ, ನಾನೇ ಅದನ್ನು ಫಸ್ಟ್ ಕೊಯ್ದಿದ್ದು. ಸೊ ಅದರಿಂದ ಇವಾಗ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಆಲೂ ಬೋಂಡ ಏನಾದರೂ ಮಾಡೋಣ, ಈಸಿ ಆಗುತ್ತೆ, ಈಸಿ ರೆಸಿಪಿ ಅಂಥೇಳಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಬೇಯಿಸ್ಕೊಂಡೆ, ಹಾಗೆ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ಹಸಿಮೆಣಸನ್ನು ಕೂಡ ಇಲ್ಲೇ ಹೆಚ್ಕೊಂಡು ತೋಟದಲ್ಲಿ ಹೋಗಿ ಅಡುಗೆ ಮಾಡೋಣ ಅಂತ, ಏನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ನಾನು ಮಾಡಿರೋದು. ಸೊ ಮನೆಯಿಂದ ಎಲ್ಲ ತಗೊಂಡು ತೋಟದ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ, ನಾವು ಅನ್ನದ ಕೇಸರಿ ಬಾತ್ ಮಾಡಿದ್ವಿ. ತುಂಬ ಜನ ಆ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿದ್ದೀರಾ, ಥ್ಯಾಂಕ್ ಯು. ತುಂಬ ಜನರಿಗೆ ಇಷ್ಟ ಆಯಿತು, ನನಗೂ ಕೂಡ ನಾನು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಹಾಗೆ ಯಾರು ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋ ನೋಡಿ, ನಾವು ಇದೇ ಥರ ಹೊರಗಡೆ ಒಲೆ ಎಲ್ಲ ಹಾಕಿ ಕೇಸರಿ ಬಾತ್ ಮಾಡಿದ್ವಿ. ಆ ವಿಡಿಯೋ ಕೂಡ ಚೆನ್ನಾಗಿ ಬಂದಿತ್ತು, ಜನರ ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು. ಹಾಗೆ ಪ್ರೋತ್ಸಾಹ ಮಾಡಿದ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ಇವಾಗ ತೋಟದ ಕಡೆ, ತೋಟದ ಏರಿ ಮೇಲೆ, ಅಂದರೆ ಹಳ್ಳ ಹರಿತಾ ಇರುತ್ತೆ, ಅಲ್ಲೇ ಏರಿ ಮೇಲೆ ಒಲೆ ಹಾಕೋಣ ಅಂತ ಹೋಗಿದ್ದೆ. ಒಂದು ಹೊಸ ಜಾಗದಲ್ಲಿ ಒಲೆ ಹಾಕಿ ಉರಿಸೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅಷ್ಟು ಬೇಗ ಹೊತ್ಕೊಳ್ಳಲ್ಲ ಬೆಂಕಿ. ಇವಾಗಂತೂ ಇಬ್ಬನಿ ಬಿದ್ದಿರತ್ತಲ್ಲ, ಸೊ ಹಾಗಾಗಿ ಬೆಂಕಿ ಉರ್ಸೋದು ಸ್ವಲ್ಪ ದೊಡ್ಡ ಚಾಲೆಂಜೇ ಆಗಿರುತ್ತೆ. ಬಟ್ ಈ ಥರ ಕಬ್ಬಿಣದ ಒಲೆ ಆದರೆ ಬೇಗ ಕಾವು ಬಂದು ಉರಿಯುತ್ತೆ. ನಾವು ಅಲ್ಲಲ್ಲಿ ಮಣ್ಣಲ್ಲಿ ಒಲೆ ಹಾಕಿ ಬೆಂಕಿ ಹಾಕೋದಾದರೆ ಮತ್ತು ಕಷ್ಟ ಆಗ್ತಿತ್ತು ಅಂತ ಅನ್ನಿಸ್ತು. ಸೊ ಫೈನಲಿ ಇವಾಗ ಒಲೆ ಇಡ್ತಾ ಇದ್ದೀನಿ. ಅದು ಕಬ್ಬಿಣದ ಒಲೆ ಫುಲ್ ನಿನ್ನೆ ಉರಿಸಿರೋದು, ಫುಲ್ ಮಸಿ ಬಡ್ಕೊಂಡಿತ್ತು, ಕೈಯೆಲ್ಲ ಮಸಿಯಾಗಿತ್ತು. ಹಾಗೆ ಇವಾಗ ನಾನು ಬೆಂಕಿನ ತೊಗೊಂಬರ್ತಾ ಇದ್ದೀನಿ ಮನೆಯಿಂದ. ಎಲ್ಲ ವಸ್ತುಗಳನ್ನು ಒಂದೊಂದೇ ಇಲ್ಲಿ ತಂದ್ಕೋಬೇಕಲ್ಲ, ದೂರ ಆಗುತ್ತೆ. ಸೊ ಅದರ ಪ್ರಯತ್ನ ಇವಾಗ. ಇದರಲ್ಲಿ ಮಾಡಿರೋ ತಿಂಡಿ ಚಿಕ್ಕದೇನೆ, ಬಟ್ ಹಾಕಿರೋ ಎಫರ್ಟ್ ಮಾತ್ರ ತುಂಬ ಜಾಸ್ತಿ ಇತ್ತು. ಆಲೂ ಬೋಂಡ ಸಾಮಾನ್ಯ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ, ಆದರೂ ಕೂಡ ಈ ಥರ ಮಾಡೋದು ಸ್ಪೆಷಲ್ ಅಂತ ನನ್ನ ಅಭಿಪ್ರಾಯ. ಫಸ್ಟ್ ನಾನಿವಾಗ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಬಾಣಲೆ ಎಲ್ಲ ಸಖತ್ ಬಿಸಿಯಾಗಿತ್ತು, ಮತ್ತು ಈ ಒಲೆ ಏನಾದರೂ ಒಂಚೂರು ಟಚ್ ಆದರೆ ಸಾಕು ಸುಟ್ಟೆ ಹೋಗುತ್ತೆ, ಅಷ್ಟು ಬಿಸಿ ಇರುತ್ತೆ, ಐರನ್ ಒಲೆ ಆಗಿರೋದ್ರಿಂದ. ಸೊ ಇವಾಗ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ನಂತರ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಅದ್ದಿ ಸುಡಬೇಕಲ್ಲ, ಸೊ ಹಿಟ್ಟು ದಪ್ಪಾಗಿ ನಾನು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯನ ಈ ಥರ ಉಂಡೆ ಮಾಡಿಕೊಂಡೆ. ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡಿರೋದು, ಜಸ್ಟ್ ವೀಡಿಯೋಗೋಸ್ಕರ ಅಷ್ಟೇ ನಾನು ಮಾಡಿದ್ದು. ಸೊ ಹಾಗೆ ಇವಾಗ ಕಡಲೆ ಹಿಟ್ಟಲ್ಲಿ ಅದ್ದಿ ಇವಾಗ ಸುಡ್ತಾ ಇದ್ದೀನಿ. ಅದೇನಾಯಿತು ಅಂದರೆ ಪಲ್ಯ ಮಾಡಿರೋ ಬಾಣಲೆಯಲ್ಲೇ ನಾನು ಮಾಡಿರೋದ್ರಿಂದ ಪಲ್ಯ ಸ್ವಲ್ಪ ಹಿಡ್ಕೊಂಡಿತ್ತು. ಸೊ ಎಣ್ಣೆಯಲ್ಲಿ ಅದು ಸ್ವಲ್ಪ
ಕತ್ತಿರೋ ಥರ ಕಪ್ ಆಗೋಯಿತು. ಅದಕ್ಕೆ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ನಾನು ಬೇರೆ ಬಾಣಲಿ ತಂದ್ಕೊಳ್ಳೋಕ್ಕೆ ಸ್ವಲ್ಪ ಇದು ಮಾಡಿದೆ, ಮತ್ತೊಂದು ಯಾಕೆ ಅಂತ. ಮತ್ತು ಒಲೆಯಲ್ಲಿ ಮಾಡಿರೋ ಪಾತ್ರೆಗಳನ್ನು ತೊಳೆಯೋದು ಕೂಡ ಸ್ವಲ್ಪ ಎಫರ್ಟ್ ಜಾಸ್ತಿನೇ, ಕಪ್ಪಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಬಾಣಲಿ ಸಾಕು ಅಂತ ಅಂದ್ಕೊಂಡೆ. ಅದಕ್ಕೆ ಹೀಗಾಯಿತು. ಪರವಾಗಿಲ್ಲ, ಆಲೂಗಡ್ಡೆ ಬೋಂಡ ಅಂತೂ ಚೆನ್ನಾಗೇ ಬಂದಿತ್ತು. ಮಧ್ಯಾಹ್ನ ಲೇಟೇ ಆಗೋಯ್ತು ಆ್ಯಕ್ಚುಲಿ, ಟೈಮ್ ಸಿಕ್ಕಾಪಟ್ಟೆ ತೊಗೊಂಡು. ಆದರೂ ಒಂದು ರೆಸಿಪಿನ ಶೇರ್ ಮಾಡಿದೆ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಈ ಒಂದು ರೀಲ್ಸ್ ಹಾಕೋದಕ್ಕೆ ಸಾಧ್ಯ ಆಯಿತು. ರೀಲ್ಸ್ ಹಾಕೋದಕ್ಕೆ ಅಂತಲೇ ನಾನು ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದ್ದು, ಮೊದಲೇ ಹೇಳಿರೋ ಹಾಗೆ. ಸೊ ಹಾಗೆ ನಿಮಗೂ ಕೂಡ ಒಂದು ಲಾಂಗ್ ವೀಡಿಯೋನ ತೋರಿಸ್ದಾಗಾಯಿತು. ನಮ್ಮ ಹಳ್ಳಿಯ ಸುತ್ತಮುತ್ತಲಿನ ಒಂದು ಪ್ರಕೃತಿ ಸೌಂದರ್ಯವನ್ನು ಕೂಡ ತೋರಿಸ್ದಾಗಾಯಿತು ಅಂಥೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಆಲೂ ಬೋಂಡ ರೆಡಿ ಆಯಿತು. ಇವಾಗ ಅಂತೂ ಬೋಂಡ ಮಾಡಿ ಆಯಿತು. ಇವಾಗ ಇದನ್ನು ತಿಂದು ನೋಡಬೇಕು. ಹಾಗೆ ಊಟಕ್ಕೆ ರೆಡಿ ಆಗಿದೆ. ಊಟದ ಜೊತೆ ಇದನ್ನು ತಿಂದರೆ ಆಯಿತು ಅಂತ ಅಂದ್ಕೊಂಡೆ. ನೋಡಿದಷ್ಟು ಈಸಿ ಅಲ್ಲ ಹೊರಗಡೆ ಅಡುಗೆ ಮಾಡೋದು. ಬೆಂಕಿ ಕತ್ಸೋದೇ ಒಂದು ಇದು, ಮತ್ತು ಮನೆಯಿಂದ ದೂರ ನಾವು ಒಲೆ ಹಾಕ್ಕೊಂಡ್ರೆ ಅಲ್ಲಿಂದ ಎಲ್ಲ ಸಾಮಾನುಗಳನ್ನ ತಂದ್ಕೊಂಡು ಮಾಡೋದೇ ಒಂದು ಚಾಲೆಂಜು. ಸೊ ಇದಕ್ಕಂತೂ ಸಖತ್ ಎಫರ್ಟ್ ಹಾಕಿದ್ದೀನಿ. ಅಂದ್ಕೊಂಡಿದ್ದೆ ಈಸಿ ಆಗುತ್ತೆ ಅಂತ, ಬಟ್ ಹಂಗಿಲ್ಲ. ಅಂದ್ಕೊಂಡಂಗೆ ಈಸಿ ಇಲ್ಲ ಹೊರಗಡೆ ಅಡುಗೆ ಮಾಡೋದು. ಬಟ್ ಟ್ರೈ ಮಾಡಿದ್ದೀನಿ, ನೋಡೋಣ. ಇವಾಗ ಟೇಸ್ಟ್ ಮಾಡಿ ನೋಡಬೇಕು. ಹಸ್ಬೆಂಡಿಗೆ ಕೊಡ್ತೀನಿ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಗರ್ಗರಿ ಆಯ್ತಾ? ಗರ್ಗರಿ ಆಯ್ತಲ್ಲ, ಸೂಪರ್. ಓಕೆ, ಇವಾಗ ಅಮ್ಮಂಗೆ ಎಲ್ಲ ಕೊಡಬೇಕು. ಸೊ ನಾವಿವಾಗ ಊಟ ಮಾಡಕ್ಕೆ ಹೋಗ್ತೀವಿ. ಅಂತೂ ಅಡುಗೆ ಮಾಡಿ ಮುಗಿಸಿದ್ವಿ. ಇಲ್ಲಿ ಅಡುಗೆ ಅಂದರೆ ಬೋಂಡ, ಆಲೂ ಬೋಂಡ ಮಾಡಿದ್ದಾಯಿತು. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸಖತ್ ಬೆವರು ಇಳಿದು ನನಗೆ ಇವತ್ತು. ಬೋಂಡ ಆತೆ ಅಮ್ಮ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.